ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿತ್ತು ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನಾನು ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಏನಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಥ್ಯಾಂಕ್ಸ್ ಯಾರೆಲ್ಲ ನನಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ಯೂಟ್ಯೂಬ್ ವಿಡಿಯೋ ಮಾಡಿ ಅಂತ ಅಂದ್ಬಿಟ್ಟು ಮೆಸೇಜ್ ಮಾಡ್ತಿದ್ರಿ. ಅವ್ರಿಗೆ ಥ್ಯಾಂಕ್ಸ್ ನನ್ನನ್ನು ಇಷ್ಟೊಂದು ಫಾಲೋ ಮಾಡ್ತಾ ಇರೋದಕ್ಕೆ. ಬಟ್ ನಾನು ಡ್ಯೂ ಟು ಸಮ್ ಪರ್ಸ್ನಲ್ ರೀಸನ್ಸ್ ನಾನು ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಮತ್ತು ನಾನು ರೆಗ್ಯುಲರ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜೀಸ್ ಏನಾಗಿದೆ ಅಂತ ಅಂದ್ಬಿಟ್ಟು. 8 ಆಫ್ ಪೆಂಟಿಕಲ್ಸ್. ಪ್ರೆಸೆಂಟಲ್ಲಿ ಈ ಪರ್ಸನ್ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಅವರು ಕಂಪ್ಲೀಟಾಗಿ ಅವರ ಫೋಕಸ್ನ ಅವರ ಒಂದು ಕೆರಿಯರ್ ಮೇಲೆ ಏನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಆ ಪರ್ಸನ್ಗೆ ಕಂಪ್ಲೀಟ್ ಟೈಮ್ ಅಥವಾ ಅವರ ಒಂದು ಡೆಡಿಕೇಶನ್ ಅಥವಾ ಅವರ ಒಂದು ಇಂಟ್ರೆಸ್ಟ್ ಅಥವಾ ಅವರ ಒಂದು ಫೋಕಸ್ ಇದೆಲ್ಲನೂ ಕೂಡ ಆ ಪರ್ಸನ್ನು ಅವರ ಒಂದು ಕೆಲಸ ಅಥವಾ ಅವರ ಒಂದು ಹಣ ಅಂತಸ್ತು ಅಥವಾ ಒಂದು ಅವ್ರದ್ದೇ ಆದಂಥ ಒಂದು ಕೆಲವೊಂದು ಪ್ಯಾಷನ್, ಬಿಸ್ನೆಸ್ ಇದ್ರ ಮೇಲೆ ಈ ಪರ್ಸನ್ ಫೋಕಸ್ ಮಾಡ್ತಿದ್ದಾರೆ. ದುಡ್ಡು ಮಾಡಬೇಕು ನಾನು ಅನ್ನೋವಂಥ ಒಂದು ಫೋಕಸಲ್ಲಿ ಈ ಪರ್ಸನ್ ಇದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ಗೆ ಮೂಡ್ ಸ್ವಿಂಗ್ಸ್ ಕೂಡ ಹಾಗೇ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ಯಾವ ಥರ ಚಂದ್ರನ ಥರ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ಪರ್ಸನ್ಗೆ ಮೂಡ್ ಸ್ವಿಂಗ್ಸ್ ಅನ್ನೋವಂಥದ್ದು ಕೂಡ ಜಾಸ್ತಿ. ಕೆಲವೊಂದು ಸರಿ ಆ ಪರ್ಸನ್ ಎನರ್ಜಿ ವೈಸ್ ನಿಮ್ಮ ಹತ್ರ ಬರಬೇಕು ಅಥವಾ ನಿಮ್ಮ ಹತ್ರ ಕಾನ್ವರ್ಸೇಷನ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಆಮೇಲೆ ಯಾಕೆ ಬೇಕು, ನಾನು ಕಂಪ್ಲೀಟಾಗಿ ನಾನು ನನ್ನ ಕೆರಿಯರ್ ಮೇಲೆ ಫೋಕಸ್ ಮಾಡೋಣ, ನನ್ನ ಬಿಸ್ನೆಸ್ ಮೇಲೆ ಫೋಕಸ್ ಮಾಡೋಣ, ಹಣ ಮಾಡೋಣ, ಹಣ ಇದ್ದಾಗ ಎಲ್ಲರೂ ನಮ್ಮನ್ನು ಇಷ್ಟಪಡ್ತಾರೆ, ಹಣನೇ ಇಂಪಾರ್ಟೆಂಟು, ಈ ಥರದ್ದು ಒಂದು ಮೈಂಡ್ ಸೆಟ್ ಈ ಪರ್ಸನ್ಗೆ ಇದೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಸೊ ಅವರು ರಿಲೇಷನ್ಶಿಪ್ಪಲ್ಲಿ ಡೆಡಿಕೇಶನ್ ಹಾಕೋದಕ್ಕಿಂತ ಜಾಸ್ತಿಯಾಗಿ ಆ ಪರ್ಸನ್ನ ಅವರ ಒಂದು ಕೆರಿಯರ್ ಮೇಲೆ ತುಂಬ ಫೋಕಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ನಿಮ್ಮಿಂದ ಡೈವರ್ಟ್ ಆಗೋದಕ್ಕೆ, ನಿಮ್ಮ ಆಲೋಚನೆಯಿಂದ ಈ ಪರ್ಸನ್ ಡೈವರ್ಟ್ ಆಗೋದಕ್ಕೆ ಅವರು ಕೆರಿಯರ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕಾಣಿಸ್ತಿದೆ. ಟವರ್ ಕಾರ್ಡ್ ಅಂತ ಅಂದರೆ ಈ ಪರ್ಸನ್ ಅನ್ನಿಸ್ತಾ ಇದೆ ಲೈಕ್ ಅವರ ಜೀವನದಲ್ಲಿ ನಿಮ್ಮ ಹತ್ರ ಎಷ್ಟೊಂದು ವಿಚಾರಗಳನ್ನ ಈ ಪರ್ಸನ್ ಹೈಡ್ ಮಾಡಿದ್ದಾರೆ, ಮುಚ್ಚಿಟ್ಟಿದ್ದಾರೆ. ಯಾವುದನ್ನು ಕೂಡ ಈ ಪರ್ಸನ್ ತುಂಬ ಓಪನ್ ಆಗಿ ಫ್ರ್ಯಾಂಕ್ ಆಗಿ ಹೇಳ್ಕೊಂಡಿಲ್ಲ. ನಿಮ್ಮನ್ನ ಬಿಟ್ಟೋಗಿರುವಂತಹ ಸಂದರ್ಭ ಆಗಿರ್ಬೋದು, ಅಥವಾ ನೀವಿದ್ದಾಗ ಇನ್ನೊಬ್ಬ ವ್ಯಕ್ತಿ ಮೇಲೆ ಏನಾದರೂ ಇಷ್ಟ ಆಗಿರೋದಾಗಿರ್ಬೋದು, ಅಥವಾ ನಿಮ್ಮನ್ನು ಅವರ ಫ್ಯಾಮಿಲಿಗೆ ಇಂಟ್ರೊಡ್ಯೂಸ್ ಮಾಡಿಸಿ ಅದಾದಮೇಲೆ ನೀವು ಬೇಡ ಅಂತ ಅಂದಿದ್ದ ಸಂದರ್ಭ ಆಗಿರಬಹುದು. ಈ ಥರದ್ದು ಎಷ್ಟೊಂದು ವಿಚಾರಗಳಲ್ಲಿ ಈ ಪರ್ಸನ್ನು ನಿಮ್ಮ ಹತ್ರ ಸೀಕ್ರೆಟ್ ಮಾಡಿದ್ದಾರೆ, ಹೈಡ್ ಮಾಡಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ಈ ಸೀಕ್ರೆಟ್ ಅಥವಾ ಹೈಡ್ ಮಾಡಿರೋವಂಥದ್ದು ಈ ಪರ್ಸನ್ ಆದಷ್ಟು ಬೇಗ ನಿಮ್ಮ ಹತ್ರ ಅದನ್ನು ರಿವೀಲ್ ಮಾಡ್ತಾರೆ, ಅದನ್ನು ಎಕ್ಸ್ಪೋಸ್ ಮಾಡ್ತಾರೆ. ಅಂತ ಅಂದರೆ ಈ ಪರ್ಸನ್ ಏನಕ್ಕಾಗಿ ನಿಮ್ಮಿಂದ ದೂರ ಹೋದರು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಆ ಪರ್ಸನ್ ಏನಕ್ಕೆ ದೂರ ಹೋದರು ಅನ್ನುವಂಥದ್ದು ಈ ಪರ್ಸನ್ ನಿಮಗೆ ತಿಳಿಸ್ತಾರೆ ಅನ್ನುವಂಥದ್ದು. ಸೊ ಟವರ್ ಕಾರ್ಡ್ ಅಂತ ಅಂದರೆ ನಿಮ್ಮ ಮತ್ತು ಅವರ ಮಧ್ಯ ಒಂದು ಸ್ಟ್ರಾಂಗ್ ಫೌಂಡೇಶನ್ ಅಂತ ನೀವು ಅಂದ್ಕೊಂಡಿದ್ರಿ. ಈ ಪರ್ಸನ್ ನನ್ನನ್ನು ಬಿಟ್ಟು ಹೋಗಲ್ಲ, ನನ್ನ ಜೊತೆ ಯಾವಾಗಲೂ ಇರ್ತಾರೆ ಅಂತ ಅಂದ್ಬಿಟ್ಟು. ಆದರೆ ಇಲ್ಲಿ ನೋಡಿ ಲೈಟ್ ಬಂದಂಗೆ ಲೈಟ್ ಬಂದಿದೆ ಇಲ್ಲಿ. ಓಕೆ, ಸೊ ಈ ಥರದ್ದು ಲೈಟ್ ಬಂದಾಗ ಅವರ ಒಂದು ಫೌಂಡೇಶನ್ನು ಹೊಡೆದೋಗಿದೆ ಅನ್ನೋವಂಥದ್ದು. ಅಂದರೆ ನೀವು ಸ್ಟ್ರಾಂಗ್ ಫೌಂಡೇಶನ್ ಅಂತ ಏನು ಅಂದ್ಕೊಂಡಿದ್ರಿ, ಅದ್ರ ಮೇಲೆ ನೀವು ನಿಮ್ಮ ಪ್ರೀತಿನ ಕಟ್ಟಿದ್ರಿ ಅಲ್ವಾ, ಆ ಪ್ರೀತಿ ಹೊಡೆದೋಗೋದಕ್ಕೆ ಕಾರಣ ಏನು ಅನ್ನೋವಂಥದ್ದು ಈ ಪರ್ಸನ್ಗೆ ಗೊತ್ತಿದೆ. ಸೊ ಈ ಪರ್ಸನ್ ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ, ಅದನ್ನು ಎಕ್ಸ್ಪೋಸ್ ಮಾಡಿಲ್ಲ. ಸೊ ಈ ಒಂದು ಸಂದರ್ಭದಲ್ಲಿ ಅಥವಾ ಅಪ್ಕಮಿಂಗ್ ಡೇಸಲ್ಲಿ ಈ ಪರ್ಸನ್ನು ಎಕ್ಸ್ಪೋಸ್ ಮಾಡ್ತಾರೆ ಎಲ್ಲ ಅವರಲ್ಲಿದ್ದಂಥ ಕೆಲವೊಂದು ಸೀಕ್ರೆಟ್ ಹಿಡನ್ ಥಿಂಗ್ಸ್. ನಿಮ್ಮಿಂದ ಯಾವುದನ್ನು ಅವರು ಸೀಕ್ರೆಟ್ ಮಾಡಿದ್ರು, ಹೈಡ್ ಮಾಡಿದ್ರು, ಅದನ್ನು ಈ ಪರ್ಸನ್ ಎಕ್ಸ್ಪೋಸ್ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ. ಆ್ಯಕ್ಚುಲಿ ಇಟ್ ಈಸ್ ಲೈಕ್ ಈ ಪರ್ಸನ್ ಅವರ ಕೆರಿಯರ್ ಮೇಲೆ ಫೋಕಸ್ ಮಾಡ್ತಿದ್ರು ಕೂಡ ಕೆಲವೊಂದು ವಿಚಾರದ ಬಗ್ಗೆ ಈ ಪರ್ಸನ್ನು ನಿಮ್ಮ ಹತ್ರ ಹೇಳ್ಕೋಬೇಕು, ಆ ಸೀಕ್ರೆಟ್ಸ್ನ ಹೇಳ್ಕೋಬೇಕು ಅನ್ನುವಂಥದ್ದು ಆಗ್ತಿದೆ. ಆ ಪರ್ಸನ್ ಹೇಳ್ಕೊಂಡಿಲ್ಲ ಅಂದರೂ ನಿಮಗೂ ಕೂಡ ಆ ಸೀಕ್ರೆಟ್ಸ್ ಗೊತ್ತಾಗೋ ಅಂಥ ಒಂದು ಟೈಮ್ ಬಂದಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ 2 ಆಫ್ ಕಪ್ಸ್ ಅಂತ ಬಂದಿದೆ. ಆ ಪರ್ಸನ್ ಏನು ಹೇಳ್ತಿದ್ದಾರೆ ಅಂದರೆ ಅವರ ಪ್ರಪಂಚ ನೀವಾಗಿದ್ರಿ. ಓಕೆ, ಆದರೆ ಈಗ ನೀವು ಇಲ್ಲದೆ ಇರೋವಂಥ ಪ್ರಪಂಚ. ಯಾಕೆಂದರೆ ಟವರ್ ವಿತ್ 2 ಆಫ್ ಕಪ್ಸ್ ಅಂತ ಬಂದಾಗ ದ ಕಾಂಬಿನೇಷನ್ ಆಫ್ ದಿಸ್ 2 ಕಾರ್ಡ್ಸ್
ಏನು ಹೇಳ್ತಿದೆ ಅಂತ ಅಂದರೆ ಪ್ರಪಂಚ ನೀವಾಗಿದ್ರಿ. ಓಕೆ, ಅವರ ಒಂದು ಜೀವನ ಅಥವಾ ಅವರ ಒಂದು ಖುಷಿ ಸಂತೋಷ ನೀವಾಗಿದ್ರಿ. ಈಗ ನೀವಿಲ್ಲದೆ ಇರುವಂಥ ಪ್ರಪಂಚ ಆ ಪರ್ಸನ್ಗೆ ತುಂಬ ಡಾರ್ಕ್ ಆಗಿ ಕಾಣಿಸ್ತಾ ಇದೆ. ವಿತೌಟ್ ಯು ಆ ಪರ್ಸನ್ ಅನ್ನಿಸ್ತಾ ಇದೆ ಅವರ ಜೀವನದಲ್ಲಿ ಏನೋ ಒಂಥರ ಕಷ್ಟ, ಅಥವಾ ಒಂದು ಯಾರೂ ಅವ್ರನ್ನ ಅರ್ಥ ಮಾಡ್ಕೊಳ್ಳಲ್ಲ, ಯಾರೂ ಅವ್ರನ್ನ ಪ್ರೀತಿಸಲ್ಲ, ಎಲ್ಲರೂ ಅವ್ರನ್ನ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ. ಅವ್ರ ಹತ್ರ ಜನಗಳೆಲ್ಲ ಇರೋದು ಅವರ ಒಂದು ಸೆಲ್ಫಿಶ್ನೆಸ್ಗೆ ಹೊರತು ಇವರ ಪ್ರೀತಿಗಾಗಿ ಅಲ್ಲ. ಇವರು ಬೇರೆಯವರ ಪ್ರೀತಿನ ಪಡೆಯೋದಕ್ಕೆ ಇವ್ರಿಗೂ ಕೂಡ ಆಗ್ತಾ ಇಲ್ಲ. ಈ ಥರದೊಂದು ಫೀಲಿಂಗ್ ಆ ಪರ್ಸನ್ಗೆ ಬರ್ತಾ ಇದೆ. ನೀವೇ ಅವರ ಪ್ರಪಂಚ, ನೀವೇ ಅವರ ಪ್ರೀತಿ. ನೀವು ಅರ್ಥ ಮಾಡ್ಕೊಂಡಂಗೆ ಬೇರೆಯವ್ರು ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ. ನೀವು ಅವ್ರಿಗೆ ಕೊಡ್ತಾ ಇದ್ದಂತಹ ಅಂಡರ್ಸ್ಟ್ಯಾಂಡಿಂಗ್, ಕೇರ್, ಅಫೆಕ್ಷನ್, ಲವ್ ಇದು ಯಾವುದೋ ಆ ಪರ್ಸನ್ಗೆ ಬೇರೆ ಕಡೆಯಿಂದ ಸಿಗ್ತಾ ಇರೋದ್ರಿಂದ ಅವರ ಜೀವನ ಅಥವಾ ಅವರ ಪ್ರಪಂಚ ಅನ್ನುವಂಥದ್ದು ತುಂಬಾ ಡಾರ್ಕ್ ಆಗಿ ಕಾಣಿಸ್ತಾ ಇದೆ. ಅವ್ರಿಗೆ ಖುಷಿ ನೆಮ್ಮದಿ ಅನ್ನುವಂಥದ್ದು ಫೀಲ್ ಆಗ್ತಾ ಇಲ್ಲ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ಇಟ್ ಶೋಸ್ ದಟ್ ಈ ಪರ್ಸನ್ನು ನಿಮ್ಮನ್ನು ಅವರು ತುಂಬ ರೆಸ್ಪೆಕ್ಟ್ ಮಾಡ್ತಿದ್ದಾರೆ, ತುಂಬ ಫೀಲ್ ಮಾಡ್ತಿದ್ದಾರೆ. ಅವ್ರಿಗೆ ನಿಮ್ಮ ಮೇಲೆ ಒಂದು ಏನಂತಾರೆ ಒಂದು ಒಳ್ಳೆ ಫೀಲಿಂಗ್ ಇದೆ. ಓಕೆನಾ, ಅವ್ರಿಗೆ ನಿಮ್ಮನ್ನು ಇಮ್ಮಿಡಿಯೇಟಾಗಿ ನೋಡ್ಬಿಡ್ಬೇಕು, ನಿಮ್ಮ ಹತ್ರ ಅವರ ಭಾವನೆನ ಹೇಳ್ಕೊಂಡ್ಬಿಡ್ಬೇಕು. ಈ ಥರದ್ದೆಲ್ಲ ಎಲ್ಲ ವಿಚಾರಗಳು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ನಿಮ್ಮ ಹತ್ರ ಅವರು ಹೈಡ್ ಮಾಡಿರೋ ವಿಚಾರನ ಅವರು ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ, ಮತ್ತು ನೀವಿಲ್ಲದೆ ಇರೋ ಪ್ರಪಂಚ ಅವ್ರಿಗೆ ತುಂಬ ಬ್ಯಾಡ್ ಆಗಿ ಡಾರ್ಕ್ ಆಗಿ ಕಾಣಿಸ್ತಾ ಇದೆ ಅಂತ ಆ ಪರ್ಸನ್ ಫೀಲ್ ಮಾಡಿ ಅವರು ದೇ ವಾಂಟ್ ಟು ಸೀ ಯು ರೈಟ್ ಅವೇ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ನಿಮ್ಮಿಂದ ಏನು ದೂರ ಹೋಗಿದ್ರೋ ಆ ಪರ್ಸನ್ಗೆ ಈಗ ನಿಮ್ಮ ಹತ್ರ ಬರಬೇಕು ಅನ್ನೋಂಗಾಗಿದೆ. ಯಾಕೆ ಅಂತ ಅಂದರೆ ನೀವಿಲ್ಲದೆ ಇರೋ ಪ್ರಪಂಚ ಅವ್ರಿಗೆ ತುಂಬಾ ಕಷ್ಟಕರವಾಗಿದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ಏಸ್ ಆಫ್ ಸ್ವಾರ್ಡ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ಬೋದು, ಈ ಪರ್ಸನ್ ತಲೆ ಹತ್ರ ಹೇಗೆ ಸ್ಟೆಪ್ಸ್ ಕಾಣಿಸ್ತಿದೆ ಅಲ್ವಾ, ಅದೇ ಥರ ಯೋಚನೆಗಳು, ತುಂಬ ಆಲೋಚನೆ ಮಾಡ್ತಿದ್ದಾರೆ, ಓವರ್ ಥಿಂಕ್ ಮಾಡ್ತಿದ್ದಾರೆ, ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಅವರ ನಿಮ್ಮನ್ನು ಅವರು ತುಂಬ ನೆನಪಿಸ್ಕೊಂಡಾಗ ನೀವು ಅವರ ಕನ್ಸಲ್ಲಾಗಿರ್ಬೋದು ಅಥವಾ ಅವರ ಮೈಂಡಲ್ಲಿ ಯಾವಾಗಲೂ ನೀವು ರಿಪೀಟ್ ಆಗಿ ಬರ್ತಾ ಇದ್ದಾಗ ಎಲ್ಲ ಆ ಪರ್ಸನ್ ಏನು ಮಾಡ್ತಿದ್ದಾರೆ, ಅವರ ಒಂದು ಫೋಕಸ್ನ ಚೇಂಜ್ ಮಾಡ್ತಾ ಇದ್ದಾರೆ. ನೀವು ಎಷ್ಟು ನೆನಪಾಗ್ತಿರೋ ಅಷ್ಟು ಅವರವರ ಕೆಲಸದ ಮೇಲೆ ಫೋಕಸ್ ಮಾಡ್ತಿದ್ದಾರೆ. ಯಾಕೆ ಅಂತ ಅಂದರೆ ನಿಮ್ಮನ್ನು ನೆನಪಿಸ್ಕೊಂಡಷ್ಟು ಅವ್ರಿಗೆ ತಲೆನೋವು ಜಾಸ್ತಿ ಹೊರ್ತು ಅದಕ್ಕೆ ಸೊಲ್ಯೂಷನ್ ಅನ್ನುವಂಥದ್ದು ಎಲ್ಲಿ ಸಿಗುತ್ತೆ ಅಂತ ಫೀಲ್ ಮಾಡಿಬಿಟ್ಟು ಈ ಪರ್ಸನ್ನು ಅವರು ಕಂಪ್ಲೀಟಾಗಿ ಅವರ ಒಂದು ಕೆರಿಯರ್ ಮೇಲೆ ಡೆಡಿಕೇಟ್ ಮಾಡ್ತಿದ್ದಾರೆ. ಸೊ ನೀವು ಅವ್ರಿಗೆ ನೆನಪಾಗ್ತಿದ್ದೀರಾ, ನಿಮ್ಮನ್ನು ಆ ಪರ್ಸನ್ ಮಿಸ್ ಮಾಡ್ಕೊಳ್ತಿದ್ದಾರೆ. ನೀವಿಲ್ಲದೆ ಇರೋವಂಥ ಒಂದು ಫೀಲಿಂಗ್ಸ್ ಆ ಪರ್ಸನ್ಗೆ ಯಾವುದ್ರ ಮೇಲೂ ಕೂಡ ಒಂದು ಆಸಕ್ತಿ ಇಲ್ಲದೆ ಇರೋಂಗಾಗೋಗಿದೆ. ಸೊ ನಿಮ್ಮ ಜೊತೆನೇ ಯಾವಾಗಲೂ ಇದ್ದಂತಹ ವ್ಯಕ್ತಿ ನಿಮ್ಮಿಂದ ದೂರ ಆದಮೇಲೆ ಅವ್ರಿಗೆ ಅನ್ನಿಸ್ತಿದೆ ಈ ಪರ್ಸನ್ ನನ್ನ ಲೈಫಲ್ಲಿ ಇರಬೇಕಾಗಿತ್ತು, ಇವ್ರು ಇದ್ದಿದ್ರೆ ನಾನು ಖುಷಿಯಾಗಿರ್ತಿದ್ದೆ ಅಂತ ಅಂದ್ಬಿಟ್ಟು. ಸೊ ನೀವಿಲ್ಲದೆ ಇರುವಂಥ ಪ್ರಪಂಚ ಅವ್ರಿಗೆ ಈಗ ಕಷ್ಟಕರವಾಗಿರೋದ್ರಿಂದ ಅವರ ವೃತ್ತಿ ಮೇಲೆ ಅವರು ಫೋಕಸ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಓಕೆ, ನಾನು ಹೇಳಿರೋದೇ ಯಾಕೆ ರಿಪೀಟ್ ಆಗಿ ಹೇಳಿದ್ದೀನಿ ಇಲ್ಲಿ ಈ ರೀಡಿಂಗಲ್ಲಿ ಅಂತ ಅಂದರೆ ತುಂಬ ಇಂಟೆನ್ಸ್ ಆಗಿದೆ ರೀಡಿಂಗ್. ಆ್ಯಕ್ಚುಲಿ ಯು ಕ್ಯಾನ್ ಸಿ ಕನೆಕ್ಷನ್ ಯಾವ ಥರ ಹೋಗ್ತಿದೆ ಅಂದರೆ ಅವ್ರು ಯಾಕೆ ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ಫೋಕಸ್ ಮಾಡ್ತಿದ್ದಾರೆ ಅನ್ನಂದರೆ ಅವ್ರು ನನ್ನನ್ನು ಮರ್ತೋಗ್ಬಿಟ್ರಾ ಅಂತ ನೀವು ಅಂದ್ಕೊಂಡಿರ್ತೀರ. ಬಟ್ ಆ ಪರ್ಸನ್ ಮರ್ತಿಲ್ಲ ನಿಮ್ಮನ್ನು. ಆ ಪರ್ಸನ್ ನಿಮ್ಮನ್ನು ನೆನಪಿಸ್ಕೊಂಡು ನಿಮ್ಮ ಒಂದು ಆಲೋಚನೆಯಲ್ಲಿ ಅವರು ಫುಲ್ ಮುಳುಗೋಗಿರೋದ್ರಿಂದ ಅವ್ರಿಗೆ ಬೇರೆ ಸೊಲ್ಯೂಷನ್ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲದೆ ಇರೋ ಕಾರಣದಿಂದ ಆ ಪರ್ಸನ್ ಅವರ ಒಂದು ಕೆರಿಯರ್ ಮೇಲೆ ಡೆಡಿಕೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದೇ ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಓಕೆ, ಸೊ ವಿಲ್ ಸಿ ಫರ್ದರ್ ಇನ್ನೇನಾದರೂ ಇದೆಯಾ ಈ ಪರ್ಸನ್ನಿಂದ ನೀವು ತಿಳ್ಕೊಳ್ಳೋ ಅಂಥದ್ದು ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, ದ ಚಾರಿಯೇಟ್ ಅಂತ ಅಂದರೆ ಆದಷ್ಟು ಬೇಗ ಈ ಪರ್ಸನ್ ಇರೋವಂತಹ ಕನ್ಫ್ಯೂಷನಿಂದ ಈ ಪರ್ಸನ್ ಹೊರಗಡೆ ಬಂದು ನಿಮ್ಮನ್ನು ರೀಚ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ಏನು ನೆಗೆಟಿವ್ನೆಸ್ ಫೀಲ್ ಮಾಡ್ತಿದ್ದಾರೆ ಇಲ್ಲಿ ನೋಡ್ಬೋದು, ಒಂದು ಬ್ಲ್ಯಾಕ್ ಹಾರ್ಸ್ ವೈಟ್ ಹಾರ್ಸ್ ಇದೆ. ಸೊ ಈ ಪರ್ಸನ್ಗೆ ಖುಷಿ ಸಂತೋಷ ಎಲ್ಲನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದಂತಹ ವ್ಯಕ್ತಿಗಳು ನೀವು. ಯಾಕೆ ಅಂತ ಅಂದರೆ ನೀವಿದ್ದಾಗ ಅವರ ಜೀವನ ಎಲ್ಲನೂ ಖುಷಿಯಾಗಿತ್ತು, ಎಲ್ಲನೂ ನೀವು ಟೇಕ್ ಕೇರ್ ಮಾಡ್ತಿದ್ರಿ ಅನ್ನುವಂಥದ್ದು ಈ ಪರ್ಸನ್ಗೆ ಫೀಲಿಂಗ್ ಇದೆ. ಅವರ ಒಂದು ಜೀವನದ ರಥ ನೀವು. ಓಕೆನಾ, ಸೊ ಚಾರಿಯೇಟ್ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ನಿಮ್ಮನ್ನು. ನೀವಿದ್ದಾಗ ಅವರ ಜೀವನ ಮುಂದೆ ನಡೀತಾ ಹೋಗ್ತಿತ್ತು, ಖುಷಿಯಾಗಿರ್ತಿತ್ತು ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಸೊ ಅವರ ಎನರ್ಜಿ ನೋಡಿದ್ವಿ, ನಿಮ್ಮ ಎನರ್ಜಿ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ನೀವೇನು ಫೀಲ್ ಮಾಡ್ತಿದ್ದೀರಾ ಅಂತ. ಓಕೆ,
ಟೆನ್ ಆಫ್ ಸ್ವಾರ್ಡ್ ವಿತ್ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಟೆನ್ ಆಫ್ ಸ್ವಾರ್ಡ್ ಅಂತ ಅಂದರೆ ಪ್ರಾಬಬ್ಲಿ ದೇರ್ ಮೈಟ್ ಬಿ ಅ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯ. ನೀವು ಈ ಪರ್ಸನ್ನಿಂದ ದೂರ ಆದಮೇಲೆ ಯು ಹ್ಯಾವ್ ಬೀನ್ ಲೈಕ್ ದಿಸ್ ಪರ್ಸನ್. ನೀವು ಇಲ್ಲಿ ನೋಡ್ಬೋದು ಆ ವ್ಯಕ್ತಿ ಮಲ್ಕೊಂಡಿದ್ರೆ ಹೇಗೆ ಸ್ವಾಟ್ ಚುಚ್ಚಿರೋದು ಅಂದರೆ ನೀವು ಇದ್ದು ಸತ್ತನ್ಗೆ ಫೀಲ್ ಮಾಡ್ತಿದ್ದೀರಾ. ನಿಮ್ಮ ಜೀವನದಲ್ಲಿ ಖುಷಿ, ಸಂತೋಷ, ನೆಮ್ಮದಿ ಅನ್ನುವಂಥದ್ದಿಲ್ಲ. ಯು ಆರ್ ಲೈಕ್ ಕಂಪ್ಲೀಟ್ಲಿ ಡಿಪ್ರೆಷನ್, ಸ್ಟ್ರೆಸ್, ಆ್ಯಂಸೈಟಿ, ದಿನಗಳನ್ನ ಲೆಕ್ಕ ಹಾಕ್ತಿದ್ದೀರಾ. ಆ ಪರ್ಸನ್ ಯಾವಾಗ ಬರ್ತಾರೆ, ಯಾವಾಗ ಮಾತಾಡಿಸ್ತಾರೆ, ನಾನು ಇಲ್ಲದೇ ಇರೋವಂಥ ಜೀವನ ಹೇಗಿರುತ್ತೆ ಆ ಪರ್ಸನ್, ಅವ್ರು ಏನಾದರೂ ಮತ್ತೆ ವಾಪಸ್ ಬರ್ತಾರಾ, ನಂಗೆ ಏನಾದರೂ ಸೆಕೆಂಡ್ ಚಾನ್ಸ್ ಕೊಡ್ತಾರಾ, ರಿಲೇಷನ್ಶಿಪ್ ಏನಾದರೂ ಕಂಟಿನ್ಯೂ ಆಗುತ್ತಾ, ಅಥವಾ ಅವ್ರ ಜೀವನದಲ್ಲಿ ಬೇರೆ ವ್ಯಕ್ತಿ ಜೊತೆ ಈ ಪರ್ಸನ್ ಏನಾದರೂ ಬ್ಯುಸಿ ಆಗೋಗಿದ್ದಾರಾ, ಥರ್ಡ್ ಪಾರ್ಟಿ ಎನರ್ಜಿ ಏನಾದರೂ ಇದೆಯಾ, ತುಂಬ ಓವರ್ ಥಿಂಕ್ ಮಾಡ್ತಿದ್ದೀರಾ, ತುಂಬ ಸ್ಟ್ರೆಸ್ ಅನ್ನುವಂಥದ್ದನ್ನು ತೊಗೊಳ್ತಿದ್ದೀರಾ. ನಿಮಗೆ ಆ ಪರ್ಸನ್ ಇಲ್ಲದೇ ಇರೋವಂತಹ ಲೈಫ್ನ ನೀವು ಖುಷಿ ಪಡೋದಕ್ಕೆ ಆಗ್ತಾ ಇಲ್ಲ. ಕೆಲವೊಂದು ಸರಿ ಅನಿಸುತ್ತೆ ನಿಮಗೆ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಆಗೋಗಿದೆಯಾ, ಯಾರಾದರೂ ದೇವ್ರ ಹತ್ರ ಹೋಗಿ ಅಥವಾ ಯಾವುದಾದ್ರೂ ಗುರುಗಳ ಹತ್ರ ಹೋಗಿ ಏನಾದರೂ ಮಾಡಿಸ್ಕೊಂಡು ಬಂದುಬಿಟ್ಟಿದ್ದಾರಾ, ಹಾಗಾಗಿ ನಮ್ಮಿಬ್ಬರು ರಿಲೇಷನ್ಶಿಪ್ ಕಟ್ ಆಯಿತಾ, ಈ ಥರದ್ದು ತುಂಬ ಆಲೋಚನೆ ಅನ್ನೋವಂಥದ್ದನ್ನು ನೀವು ಮಾಡ್ತಿದ್ದೀರಾ. ನಿಮ್ಮದಂತೂ ರಿಲೇಷನ್ಶಿಪ್ಪಲ್ಲಿ ಸೆಕೆಂಡ್ ಚಾನ್ಸ್ ಬೇಕು, ಏನೋ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿದೆ, ಅದರಿಂದ ನೀವು ಓವರ್ಕಮ್ ಮಾಡಿ ನಿಮಗೆ ಎರಡನೇ ಚಾನ್ಸ್ ಬೇಕು ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಿದ್ದೀರಾ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಓಕೆ, ಸೊ ನಿಮಗೆ ಒಂದು ಗೈಡೆನ್ಸ್ ಸ್ಟಾರ್ಟ್ ಕೊಡಬೇಕು ಅಂತ ಅಂದರೆ ಕಿಂಗ್ ಆಫ್ ವಾಂಡ್ಸ್ ಬರ್ತಿದೆ. ಕಿಂಗ್ ಆಫ್ ವಾಂಡ್ಸ್ ಅಂತ ಅಂದರೆ ನೀವು ನಿಮ್ಮ ಒಂದು ಕೆರಿಯರ್ ಮೇಲೆ ನೀವು ಕೂಡ ಫೋಕಸ್ ಮಾಡುವಂಥ ಟೈಮ್ ಬಂದಿದೆ. ಆ ಹೇಗೆ ನಿಮ್ಮಿಂದ ಅವರು ಹೊರಗಡೆ ಬರೋದಕ್ಕೆ ಅವರು ಕಂಪ್ಲೀಟಾಗಿ ಫೋಕಸ್ನ ಕೆರಿಯರ್ ಮೇಲೆ ಮಾಡಿದ್ದಾರೆ, ಅದೇ ಥರ ನೀವು ಕೂಡ ಅಷ್ಟೇ ನಿಮ್ಮ ಜೀವನದಲ್ಲಿ ನೀವು ಬೆಳಿಬೇಕು, ನೀವು ಒಂದು ಸ್ಟ್ಯಾಂಡರ್ಡ್ ಆಗಿ ಬದುಕಬೇಕು, ನಿಮ್ಮ ಜೀವನನ ನೀವು ಕೂಡ ಮ್ಯಾನೇಜ್ ಮಾಡೋದನ್ನು ಕಲಿಬೇಕು, ಲೀಡರ್ಶಿಪ್ ತೊಗೋಬೇಕು, ಅಥಾರಿಟೇಟಿವ್ ಆಗಿ ಬದುಕಬೇಕು. ಯಾವತ್ತು ನಾವು ಚೆನ್ನಾಗಿರ್ತೀವಲ್ಲ ಅವಾಗ ನಮ್ಮನ್ನ ನೋಡಿ ಬೇರೆಯವರು ನಾವು ಈ ಥರ ಬದುಕಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ನ ತೊಗೊಳ್ತಾರಲ್ಲ, ಆ ಥರ ನಿಮ್ಮ ಲೈಫ್ ಚೆನ್ನಾಗಿದ್ದಾಗ ನಿಮ್ಮನ್ನು ಯಾರು ಬಿಟ್ಟೋಗಿರ್ತಾರೋ ಅವರೇ ವಾಪಸ್ ಬಂದು ನಿಮ್ಮ ಹತ್ರ ಕೇಳ್ಕೊಳ್ತಾರೆ, ಐ ಆಮ್ ಸೋ ಸಾರಿ, ನೀನು ನನ್ನನ್ನು ಮತ್ತೆ ಸ್ವೀಕರಿಸು, ನಾನು ಮತ್ತೆ ನಿನ್ನ ಲೈಫಲ್ಲಿ ಬರ್ತೀನಿ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡಿ ಹೇಳ್ತಾರೆ. ಸೊ ನೀವೇ ನಿಮ್ಮ ಜೀವನದಲ್ಲಿ ಖುಷಿಯಾಗಿ ನೆಮ್ಮದಿಯಾಗಿ ಇಲ್ಲದೆ ಇದ್ದಾಗ, ನಿಮ್ಮನ್ನು ನೀವೇ ಇಷ್ಟಪಡದೇ ಇದ್ದಾಗ ಬೇರೆಯವರು ನಿಮ್ಮನ್ನ ಇಷ್ಟಪಡಲ್ಲ. ಸೊ ಹಾಗಾಗಿ ಕಿಂಗ್ ಆಫ್ ವಾಂಡ್ಸ್ ಅಂತ ಅಂದಾಗ ಫೋಕಸ್ ಆನ್ ಯುವರ್ ಕೆರಿಯರ್, ಫೋಕಸ್ ಆನ್ ಮೇಕಿಂಗ್ ಮನಿ, ದುಡ್ಡು, ಹಣ, ಕಾಸು ಈ ಥರದ್ರ ಮೇಲೆ ಫೋಕಸ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಒಂದು ಲಾಸ್ಟ್ ಏನಾದರೂ ಏಂಜಲ್ಸ್ ಗೈಡೆನ್ಸ್ ಇದೆಯಾ ಅಂತ ಅಂದ್ಬಿಟ್ಟು ನೋಡೋಣ. ನನಗೆ ಯಾಕೋ ಇವತ್ತು ಏಂಜಲ್ಸ್ ಕಾರ್ಡ್ಸ್ ತೆಗಿಬೇಕು ಅನ್ನಿಸ್ತಾ ಇದೆ. ಸೊ ಈ ಒಂದು ರೀಡಿಂಗಲ್ಲಿ ತುಂಬ ಝೋಡಿಯಾಕ್ ಸೈನ್ಸ್ ಕಾಣಿಸಿದ್ದು ಯಾವುದು ಅಂತ ಅಂದರೆ, ಆ್ಯಕ್ಚುಲಿ ಇಲ್ಲಿ 2 ಮೇಜರ್ ಕಾರ್ಡ್ಸ್ ಇದೆ, ಓಕೆನಾ. ಸೊ 2 ಮೇಜರ್ ಕಾರ್ಡ್ಸ್ ಅಂತ ಅಂದರೆ ಈ ವೃಶ್ಚಿಕ ರಾಶಿ, ಮೇಷ ರಾಶಿ ಮತ್ತು ಧನು ರಾಶಿ ಅವರು ಸ್ವಲ್ಪ ಕೇರ್ಫುಲ್ಲಾಗಿ ಇರಿ. ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬಾ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಕರ್ಕಾಟಕ ರಾಶಿ. ಸೊ ನಿಮಗೆ ಈ ಪರ್ಸನ್ ಮೈಂಡ್ಸೆಟ್ಟಿಂದ ನೀವು ಹೊರಗಡೆ ಬರಬೇಕಾಗಿದೆ, ನಿಮ್ಮ ಮೇಲೆ ನೀವು ಕೂಡ ಫೋಕಸ್ ಮಾಡಬೇಕಾಗಿದೆ. ಸ್ವಲ್ಪ ಓವರ್ ಥಿಂಕಿಂಗ್ ಸ್ಟ್ರೆಸ್ಸಲ್ಲಿದ್ದರೆ ನೀವು ಕೂಡ ಹೊರಗಡೆ ಬನ್ನಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಯಾಕೆ ಅಂತ ಅಂದರೆ ನಿಮ್ಮ ಒಂದು ಜೀವನದಲ್ಲಿ ಈಗ ತುಂಬ ನೆಗೆಟಿವ್ ವಿಚಾರಗಳು ರನ್ನಿಂಗಲ್ಲಿದೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಓಕೆ, ಆ್ಯಂಡ್ ಆಲ್ಸೋ ಇಲ್ಲಿ 2 ಆಫ್ ಕಪ್ಸ್ ಅನ್ನೋದು ಬಂದಿದೆ. ಸೊ ಆ ಕಾರಣದಿಂದ ಇಲ್ಲಿ ವೃಶ್ಚಿಕ ರಾಶಿ, ಮೀನ ರಾಶಿ ಮತ್ತು ಕರ್ಕಾಟಕ ರಾಶಿ ಎನರ್ಜೀಸ್ ತುಂಬ ಕಾಣಿಸ್ತಾ ಇದೆ. ಈ ಟವರ್, 2 ಆಫ್ ಕಪ್ಸ್, ಚಾರಿಯೇಟ್ ಇದೆಲ್ಲ ನೋಡಿದಾಗ. ಆ್ಯಂಡ್ ಇನ್ನೊಂದು ಡೇಟ್ ಆಫ್ ಬರ್ತ್ ಪ್ರಕಾರ ತುಂಬ ಇಲ್ಲಿ ಕಾಣಿಸಿರೋವಂಥದ್ದು 14, 13, 22, 4, 31, 15 ಆ್ಯಂಡ್ 16. ಓಕೆ, ಆ್ಯಂಡ್ ಇನ್ಷಿಯಲ್ ಬಂದು HALMSTP ಆಗಿರುತ್ತೆ. ಸೊ ನೋಡೋಣ ಏಂಜಲ್ಸ್ ಕಡೆಯಿಂದ ನಿಮ್ಗೆ ಏನಾದರೂ ಗೈಡೆನ್ಸ್ ಇದೆಯಾ, ವಾಟ್ ಯು ವಾಂಟ್ ಟು ಡೂ ಅಂತ ಅಂದ್ಬಿಟ್ಟು. ಎಸ್ ಮತ್ತು ಆಪರ್ಚುನಿಟಿ ಅಂತ 2 ಕಾರ್ಡ್ ಫ್ಲಿಪ್ ಆಗಿದೆ. ಸೊ ನೀವೇನು ಅಂದ್ಕೊಂಡಿದ್ದೀರಾ ಅದನ್ನು ನೀವು ಮಾಡ್ತೀರಾ, ಓಕೆನಾ. ನೀವೇನಾದರೂ ಪಾಸಿಟಿವ್ ಆಗಿ ಯಾವುದ್ರ ಬಗ್ಗೆ ಆದರೂ ಯೋಚನೆ ಮಾಡ್ತಿದ್ರೆ, ಅಥವಾ ಈ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಿದ್ರೆ, ನಿಮ್ಮ ಜೀವನದಲ್ಲಿ ಈ ವ್ಯಕ್ತಿ ಬಗ್ಗೆ ಐ ಡೋಂಟ್ ವಾಂಟ್ ಟು ಡಿಸ್ಕ್ರೈಬ್ ದ ಥಿಂಗ್ಸ್, ಬಟ್ ಐ ವಾಂಟ್ ಟು ಡೈರೆಕ್ಟ್ಲಿ ಸೇ ಎಸ್, ನೀವು ಅಂದ್ಕೊಂಡಿರೋದು ಆಗುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ. ನೀವೇನು ಅಂದ್ಕೊಂಡಿದ್ದೀರೋ ಅದಾಗುತ್ತೆ.
ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗಿದ್ರು ಕೂಡ ಅದು ಪಾಸಿಟಿವ್ ಆಗುತ್ತೆ. ಯಾಕೆ ಅಂತ ಅಂದರೆ ಎಷ್ಟು ಜೊತೆಗೆ ಆಪರ್ಚುನಿಟಿ ಕೂಡ ಬಂದಿದೆ. ಸೊ ನಿಮ್ಮ ಜೀವನದಲ್ಲಿ ನೀವು ಒಂದು ಆಪರ್ಚುನಿಟಿ ಅಂತ ಅಂದರೆ ನಿಮ್ಮ ಜೀವನದಲ್ಲಿ ಇದು ರೀಕನ್ಸಲೇಷನ್ ಆಗಿರ್ಬೋದು, ಅಥವಾ ಆ ಪರ್ಸನ್ ಬಂದು ನಿಮ್ಮ ಹತ್ರ ಏನಾದರೂ ಫಿನಾನ್ಷಿಯಲಿ ಹೆಲ್ಪ್ ತೊಗೊಂಡಿದ್ದು, ಫಿನಾನ್ಷಿಯಲಿ ಅವರು ನಿಮ್ಮಿಂದ ದೂರ ಹೋಗ್ಬಿಟ್ಟಿದ್ರೆ ಅದನ್ನು ಆ ಒಂದು ಫಿನಾನ್ಷಿಯಲ್ ಥಿಂಗ್ಸಿಂದ ಅವ್ರು ಮತ್ತೆ ನಿಮ್ಮ ಹತ್ರ ವಾಪಸ್ ಬರ್ಬೋದು. ಸೊ ಆಪರ್ಚುನಿಟಿ ಕ್ಯಾನ್ ಬಿ ಎನಿಥಿಂಗ್ ಕೈಂಡ್ ಆಫ್ ನ್ಯೂ ಬಿಗಿನಿಂಗ್, ಒಂದು ಹೊಸ ವಿಚಾರ ಅಥವಾ ಒಂದು ಹೊಸ ವ್ಯಕ್ತಿ ಅಥವಾ ಒಂದು ಹೊಸತನ ಇದು ಕಾಣಿಸ್ತಾ ಇದೆ. ಸೊ ನೀವು ಜೀವನನ ಬ್ಯಾಲೆನ್ಸ್ ಮಾಡೋದನ್ನು ಕಲೀರಿ. ಇಲ್ಲಿ ನೀವು ನೋಡ್ಬೋದು ಏಂಜಲ್ ಸೂರ್ಯ ಮತ್ತು ಚಂದ್ರ ಎರಡನ್ನೂ ಇಟ್ಕೊಂಡಿದ್ದಾರೆ. ಹಾಗೆ ನೀವು ಕೂಡ ಅಷ್ಟೇ ಖುಷಿ, ಸಂತೋಷ, ನೆಮ್ಮದಿ, ದುಃಖ ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡಿ ಆವಾಗ ನೀವೇನು ಅಂದ್ಕೊಳ್ತೀರೋ ಅದಾಗುತ್ತೆ ಅಂತ ಅಂದ್ಬಿಟ್ಟು ಕಾರ್ಡಲ್ಲಿ ಬರ್ತಾ ಇದೆ. ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೆ ಏನಾದರೂ ಈ ರೀಡಿಂಗ್ ಇಷ್ಟ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು. ಬಾಯ್.